ನಮಸ್ತೆ ವೀಕ್ಷಕರೇ, ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ವೀಕ್ಷಕರೇ, ಪ್ರತಿಯೊಂದು ಮಹಿಳೆಗೆ ತನ್ನ ಮನೆಯ ಅಂದವನ್ನು ಹೆಚ್ಚಿಸಬೇಕೆಂಬುದು ಅವರ ಆಸೆ ಆಗಿರುತ್ತದೆ. ಕೇವಲ ಮನೆಯ ಅಂದವನ್ನು ಹೆಚ್ಚಿಸಿದರೆ ಸಾಲದು, ಆ ಅಂದದ ಮನೆಯನ್ನು ಇನ್ನೂ ಕೂಡ ಸೊಬಗನ್ನು ಹೆಚ್ಚಿಸಲು ಮನೆಯಲ್ಲಿಯೇ ಇಂಡೋರ್ ಪ್ಲ್ಯಾಂಟ್ಸ್, ಅಂದರೆ ಈ ಇಂಡೋರ್ ಪ್ಲ್ಯಾಂಟ್ಸ್ ಮನೆಯ ಅಂದವನ್ನು ಹೆಚ್ಚಿಸುವುದಲ್ಲದೆ ಅಲ್ಲಿ ಗಾಳಿ ಕೂಡ ಶುದ್ಧವಾಗಿ ಇರುವಂತಹ ಒಂದು ಶಕ್ತಿ ಈ ಇಂಡೋರ್ ಪ್ಲ್ಯಾಂಟ್ಸಿಗೆ ಇದೆ. ಅದಕ್ಕಾಗಿಯೇ ಆತ್ಮೀಯರೇ, ನಮ್ಮ ಮನೆಯ ಗಾರ್ಡನ್ನಲ್ಲಿ ಇಂತಹ ಇಂಡೋರ್ ಪ್ಲ್ಯಾಂಟ್ಸನ್ನು ಬೆಳೆಸಿ ಗಾಳಿಯನ್ನು ಶುದ್ಧೀಕರಿಸಿ ಮಾಡುವಂತಹ ಗಿಡವನ್ನು ನೆಟ್ಟರೆ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲವೇ? ಯಾರು ಈ ನನ್ನ ವಿಡಿಯೋವನ್ನು ಮೊದಲ ಬಾರಿಗೆ ನೋಡುವುದಾದರೆ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಈ ಇಂಡೋರ್ ಪ್ಲ್ಯಾಂಟ್ಸ್ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನೀಡಲು ನಾನು ಬಯಸುತ್ತೇನೆ. ನೋಡಿ ವೀಕ್ಷಕರೇ, ಈ ಇಂಡೋರ್ ಪ್ಲ್ಯಾಂಟ್ಸಿಗೆ ನೇರವಾಗಿ ಸೂರ್ಯನ ಬಿಸಿಲು ಬೀಳಬಾರದು. ಇವುಗಳನ್ನು ನಾವು ಈ ರೀತಿ, ನಾನು ಸಿಟ್ಔಟಿನ ಸೈಡಲ್ಲಿ ಇದನ್ನು ಇಟ್ಟಿರುತ್ತೇನೆ, ಅಥವಾ ನೇರ ಬಿಸಿಲು ಬೀಳದಂತಹ ಜಾಗದಲ್ಲಿ ಇಂತಹ ಇಂಡೋರ್ ಪ್ಲ್ಯಾಂಟ್ಸನ್ನು ಇಟ್ಟರೆ ಮನೆಯ ಅಂದವನ್ನು ಕೂಡ ಹೆಚ್ಚಿಸುತ್ತದೆ. ಇವುಗಳ ಆರೈಕೆ ಅಷ್ಟೊಂದು ಇಲ್ಲ. ಇವುಗಳನ್ನು ನಾನು ಬಲು ಸುಲಭವಾಗಿ ಬೆಳೆಸಿರುತ್ತೇನೆ. ನೋಡಿ, ಒಂದು ಗಿಡದಿಂದ ಎಷ್ಟೊಂದು ಇಂಡೋರ್ ಪ್ಲ್ಯಾಂಟ್ಸನ್ನು ನಾನು ಮಾಡಿರುತ್ತೇನೆ. ನೋಡಿ, ವಿವಿಧ ಬಣ್ಣದ ಇಂಡೋರ್ ಪ್ಲ್ಯಾಂಟ್ಸ್. ನೋಡಿ, ಇದು ಸ್ನೇಕ್ ಪ್ಲ್ಯಾಂಟ್ ಅಂತಲೂ ಕೂಡ ಇದನ್ನು ಕರೆಯುತ್ತಾರೆ. ಇದು ಕೂಡ ಗಾಳಿಯನ್ನು ಶುದ್ಧೀಕರಿಸಿ ನಮಗೆ ಬೇಕಾದಂತಹ ಆಕ್ಸಿಜನ್ನು ನೀಡುವಂತಹ ಇಂಡೋರ್ ಪ್ಲ್ಯಾಂಟ್ಸ್ ಆಗಿದೆ. ನೋಡಿ, ಇನ್ನೊಂದು ರೀತಿಯ ವಿ ಶೇಪಿನ ಬಹಳ ಸುಂದರವಾದಂತಹ ಇಂಡೋರ್ ಪ್ಲ್ಯಾಂಟ್ಸ್. ಇದರಿಂದ ಕೂಡ ನಾನು ಒಂದು 2-3 ಗಿಡಗಳನ್ನು ಮಾಡಿರುತ್ತೇನೆ. ನೋಡಿ, ಇದು ನನಗೆ ಗಿಫ್ಟ್ ಸಿಕ್ಕಿದಂತಹ ಒಂದು ಇಂಡೋರ್ ಪ್ಲ್ಯಾಂಟ್ಸ್ ಆಗಿದೆ. ಇದರಿಂದ ಕೂಡ ನಾನು 2-3 ಗಿಡಗಳನ್ನು ಮಾಡಿರುತ್ತೇನೆ. ವೀಕ್ಷಕರೇ, ನನ್ನ ಈ ವಿಡಿಯೋದಲ್ಲಿ ಕಾಣುವಂಥ ಇಂಡೋರ್ ಪ್ಲ್ಯಾಂಟ್ಸ್ ಬಗ್ಗೆ ನಿಮಗೆ ಇಷ್ಟ ಆದಂತಾದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.